ಹಿಂದೂ ಮಹಾಗಣಪತಿಯಲ್ಲಿ 18 ದಿನಗಳ ಕಾಲ ಅಲಂಕೃತಗೊಂಡಿರುವಂತಹ ಗಣಪತಿಯಲ್ಲಿ ಅಲಂಕೃತಗೊಂಡಿರುವಂತಹ ಭಗವಧ್ವಜ, ಹೂವಿನ ಹಾರ, ಫಲಹಾರ ಮತ್ತು ಗಣಪತಿಯ ಮುಂಭಾಗದಲ್ಲಿರ್ತಕ್ಕಂತಹ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾದರಿ ಇವುಗಳು ಹರಾಜಾಗ್ತದೆ. ದಯವಿಟ್ಟು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಯಾರು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀರಿ ಅವರು ಇವತ್ತು 2 ದಿನದೊಳಗಡೆ ಹಣವನ್ನ ಸಮಿತಿಯವರಿಗೆ ತಲುಪಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಒಮ್ಮೆ ಒಂದ್ಸರಿ ಜೋರಾಗಿ ಘೋಷಣೆಯನ್ನ ಕೂಗೋಣ. ಭಾರತ್ ಮಾತಾ ಕಿ. ಎಲ್ಲರೂ 2 ಕೈಗಳನ್ನು ಎತ್ತಿ ಜೋರಾಗಿ ಹೇಳೋಣ. ಭಾರತ್ ಮಾತಾ ಕಿ. ಇನ್ನೂ ಚೆನ್ನಾಗಿ ಹೇಳೋಣ. ಹಿಂದೆ ಇರುವಂತ ಭಾರತ್ ಮಾತಾ ಕಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಿಂದೂ ಮಹಾಗಣಪತಿ ಕಿ, ಹಿಂದೂ ಮಹಾಗಣಪತಿ ಕಿ, ಹಿಂದೂ ಮಹಾಗಣಪತಿ ಕಿ. ಗಣಪತಿಯ ಕೈಯಲ್ಲಿದ್ದಂತಹ ಭಗವಧ್ವಜ, ವಿಜಯದ ಸಂಕೇತವಾಗಿರ್ತಕ್ಕಂತಹ ಭಗವಧ್ವಜ ಸಮಿತಿ ಮತ್ತು ಸಂಘಟನೆಯ ಪರವಾಗಿ 1 ಲಕ್ಷ ರೂಪಾಯಿ. ವೆಂಕಟೇಶ್ ಯಾದವ್ ಅವರು 25,000 ರೂಪಾಯಿ. ಅಪ್ಪಾಜಿ ಪ್ರಶಾಂತ್ ಅಣ್ಣ ಅವರು 50,000 ರೂಪಾಯಿ. ಮಂಜಣ್ಣ, ಹನುಮಂತೇಗೌಡರು 2 ಲಕ್ಷ. ಪ್ರಶಾಂತ್ ಅವರು 2.5 ಲಕ್ಷ ರೂಪಾಯಿ. ಭರತ್ ರೆಡ್ಡಿ 3 ಲಕ್ಷ ರೂಪಾಯಿ. ಭರತ್ ರೆಡ್ಡಿ 3 ಲಕ್ಷ ರೂಪಾಯಿ. ಹನುಮಂತೇಗೌಡರು 4 ಲಕ್ಷ ರೂಪಾಯಿ. ಹನುಮಂತೇಗೌಡರು 4 ಲಕ್ಷ ರೂಪಾಯಿ ಒಂದ್ಸಾರಿ. ಹನುಮಂತೇಗೌಡರು 4 ಲಕ್ಷ ರೂಪಾಯಿ 2 ಸಾರಿ. ಹನುಮಂತೇಗೌಡರು 4 ಲಕ್ಷ ರೂಪಾಯಿ 2 ಸಾರಿ. ಭರತ್ ರೆಡ್ಡಿ 4.5 ಲಕ್ಷ ರೂಪಾಯಿ ಒಂದ್ಸಾರಿ. ಹನುಮಂತೇಗೌಡರು 5 ಲಕ್ಷ ರೂಪಾಯಿ. ಹನುಮಂತೇಗೌಡರು 5 ಲಕ್ಷ ರೂಪಾಯಿ. ಹನುಮಂತೇಗೌಡರು 5 ಲಕ್ಷ ರೂಪಾಯಿ ಒಂದ್ಸಾರಿ. ವಜ್ರ ಮಹೇಶ್ ಅವರು 5.5 ಲಕ್ಷ ರೂಪಾಯಿ ಒಂದ್ಸಾರಿ. ಹನುಮಂತೇಗೌಡರು 6 ಲಕ್ಷ ರೂಪಾಯಿ. ಹನುಮಂತೇಗೌಡರು 6 ಲಕ್ಷ ರೂಪಾಯಿ ಒಂದ್ಸಾರಿ. ಹನುಮಂತೇಗೌಡರು 6 ಲಕ್ಷ ರೂಪಾಯಿ 2 ಸಾರಿ. ಹನುಮಂತೇಗೌಡರು 6 ಲಕ್ಷ ರೂಪಾಯಿ 3 ಸಾರಿ. ಈ ಬಾರಿಯ ವಿಜಯ ಧ್ವಜ ಹನುಮಂತೇಗೌಡರು ತಲುಪಿದೆ. ಅವರಿಗೆ ವಿಶ್ವ ಹಿಂದೂ ಪರಿಷತ್ನ ಪೂಜ್ಯ ಸಂತರು ಮತ್ತು ಅಧ್ಯಕ್ಷರು ಮತ್ತು ಸಮಿತಿಯ ಕಾರ್ಯಕರ್ತರು ಸೇರಿ ಅವರಿಗೆ ತಲುಪಬೇಕಂತ ಕೇಳ್ಕೊಳ್ತಾರೆ. भारत माता की, भारत माता की. हिंदू महागणपति की, हिंदू महागणपति की. जय श्री राम, जय श्री राम. ಹನುಮಂತೇಗೌಡರಿಗೆ ವಿಜಯ ಪ್ರಾಪ್ತಿಯಾಗಲಿ. ಗಣಪತಿ